ಹಂಗೇರಿಯನ್ ಲೇಖಕರಾದ ಲಾಸ್ಲೋ ಕ್ರಸ್ನಾಹೊರ್ಕೈ ಅವರಿಗೆ 2025ರ ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಸ್ವೀಡಿಷ್ ಅಕಾಡೆಮಿಯು ಅವರ ಕೃತಿಯನ್ನು ಪ್ರಶಂಸಿಸಿ ಭಯಾನಕ ವಿನಾಶದ ನಡುವೆಯೂ ಕಲೆಯ ಶಕ್ತಿಯನ್ನು ಪುನಃ ದೃಢೀಕರಿಸುವ ಆಕರ್ಷಕ ಮತ್ತು ದಾರ್ಶನಿಕ ಕೃತಿ ಎಂದು ಬಣ್ಣಿಸಿದೆ. ಕ್ರಸ್ನಾಹೊರ್ಕೈ ಅವರು ತಮ್ಮ ವಿಶಿಷ್ಟವಾದ ತೀವ್ರ ತಾತ್ವಿಕ ಶೈಲಿಯ ಬರವಣಿಗೆಗೆ ಹೆಸರುವಾಸಿಯಾದವರು. ಉದ್ದನೆಯ ಸುತ್ತಿ ಬಳಸಿ ವಾಕ್ಯಗಳನ್ನು ರಚಿಸುವುದರಲ್ಲಿ ನಿಸ್ಸೀಮರು. ಒಮ್ಮೆ ಅವರು 12 ಪುಟಗಳವರೆಗೆ ವಿಸ್ತರಿಸಿದ ಒಂದು ವಾಕ್ಯವನ್ನು ಬರೆದಿತ್ತು. ಅದು ಓದುಗರನ್ನ ಬೆಚ್ಚಬೀಳಿಸಿತ್ತು. ಅವರ ಗಮನಾರ್ಹ ಕೃತಿಗಳಲ್ಲಿ ಅವರ ಪ್ರಮುಖ ಕಾದಂಬರಿ ಸಥಾಂಟಾಂಗೋ ಸೇರಿದೆ. ಇದನ್ನು ನಂತರ ಬೇಲಾ ಟಾರ್ ಅವರು 7 ಗಂಟೆಗಳ ಪೌರಾಣಿಕ ಚಲನಚಿತ್ರವಾಗಿ ಅಳವಡಿಸಿಕೊಂಡರು. ಇತರ ಪ್ರಮುಖ ಕೃತಿಗಳು ದಿ ಮೆಲಂಕಲಿ ಆಫ್ ರೆಸಿಸ್ಟೆನ್ಸ್, ವಾರ್ ಅಂಡ್ ವಾರ್ ಮತ್ತು ಸ್ಯೋಭೋ ದೇರ್ ಬಿಲೋ. ನೊಬೆಲ್ ಪ್ರಶಸ್ತಿಯ ಜೊತೆಗೆ ಅವರು ಮ್ಯಾನ್ ಬೂಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಮುಖ ಗೌರವಗಳನ್ನು ಸ್ವೀಕರಿಸಿದ್ದಾರೆ. ಏಕಾಂತ ಜೀವನಕ್ಕೆ ಆದ್ಯತೆ ನೀಡುವ ಈ ಲೇಖಕರು ಟಿವಿ ಅಥವಾ ಮೊಬೈಲ್ ಫೋನ್ ಬಳಸದೇ ಇರುವುದು ವಿಶೇಷ.